ಇದೇನಿದು? ಅಮಾತ್ಯರು ಇದೇನು ಹೇಳುತ್ತಿದ್ದಾರೆ? ಗರ್ಭಿಣಿಯಾಗಿದ್ದ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಬಿಟ್ಟು ಬರುವಂತೆ ನಾನು ಲಕ್ಷ್ಮಣನಿಗೆ ಹೇಳಿದ್ದೆ. ಒಂದು ವೇಳೆ ಸೀತೆಯ ಆಶ್ರಮದಲ್ಲಿ ಮಕ್ಕಳಿಗೆ ಜನ್ಮ ನೀಡಿದ್ದರೆ, ಆ ಮಕ್ಕಳೇ ಬಾಲಕರಾಗಿ ಇಲ್ಲಿಗೆ ಬಂದಿದ್ದರೆ? ಪ್ರಭು, ಹೇಳಿ ಅಮಾತ್ಯರೇ. ಪ್ರಭು, ನನ್ನ ಮಾತಿನಿಂದ ತಮಗೆ ಬೇಸರವೇನಾದರೂ ಆಯಿತೆ? ಇಲ್ಲ ಅಮಾತ್ಯ. ಆ ಬಾಲಕರು ಎಲ್ಲಿ ಬೇಕಾದರೂ ಹಾಡಲಿ, ಯಾರು ಬೇಕಾದರೂ ಕೇಳಲಿ, ಯಾರು ಅವರಿಗೆ ಅಡ್ಡಿಪಡಿಸದಿರಲಿ. ಅವರು ತಮ್ಮ ಸಮಕ್ಷಮದಲ್ಲಿ ಹಾಡಲು ಬಯಸಿದರೆ? ಅದನ್ನು ನಂತರ ಯೋಚಿಸೋಣ. ಒಂದು ವೇಳೆ ನಮ್ಮ ಯಜ್ಞ ಮಂಟಪದ ಮುಂದೆ ಹಾಡಲು ಬಯಸಿದರೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆಯೇ ಆಗಲಿ. ನಾನಿನ್ನು ಬರುತ್ತೇನೆ. ನನ್ನ ಹೋಲಿಕೆ ಇರುವ ಬಾಲಕರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಿಂದ ಬಂದಿದ್ದಾರೆ. ನನ್ನ ಕಥೆಯನ್ನೇ ಹಾಡುತ್ತಿದ್ದಾರೆ. ಒಂದಕ್ಕೊಂದು ಏನಾದರೂ ಸಂಬಂಧವಿದೆಯೇ? ಅವರನ್ನು ಒಮ್ಮೆ ನೋಡಲೇಬೇಕು. ನಾನು ನೋಡಲೇಬೇಕು. ಛೆ, ಇಂತಹ ಆತುರ ಒಳ್ಳೆಯದಲ್ಲ. ನಾನು ಸಹಜವಾಗಿರಬೇಕು. ಸತ್ಯ ಸಂಕಲ್ಪ ಶ್ರೀರಾಮ ರಾಮ ನಿತ್ಯ ಸಂತೃಪ್ತ ಜಗದಾಭಿರಾಮ ಸುಖ ದುಃಖದ ಸುಳಿಯಲಿರದ ಸ್ಥಿತ ಪ್ರಜ್ಞ ಶ್ರೀರಾಮ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಬರಸಿಡಿಲು ಪಡಿದಂತೆ ಪ್ರಿಯ ಮಡದಿ ಮಾತು ದಶರಥ ನೋಡಲನು ಸುಡತೊಡಗಿತು ಕೊಟ್ಟ ಮಾತಂತೆ ಎರಡು ವರ ಕೈಕೇಯಿಗೆ ಕೊಡಲೇಬೇಕು ಸತ್ಯಪಾಲನೆಯ ರಘುಕುಲ ಕೀರ್ತಿ ಉಳಿಯಲೇಬೇಕು ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಪರಿಪರಿಯ ಮಾತಲಿ ಮಡದಿ ಮನವೊಲಿಸಿ ಶ್ರೀರಾಮಗೆ ಪಟ್ಟ ಕಟ್ಟಲು ದಶರಥನ ಮನವಿ ವ್ಯರ್ಥವಾಯಿತು ಕಠಿಣ ಕೈಕೇಯಿ ಎದುರಿನಲಿ ದೊರೆದಾರಿ ಕಾಣದೆ ಕುಸಿದ ಮಡದಿ ಕಾಲಡಿಯಲಿ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ನಿತ್ಯ ಸಂತೃಪ್ತ ಜಗದಾಭಿರಾಮ ಸುಖ ದುಃಖದ ಸುಳಿಯಲಿರ ಸ್ಥಿತ ಪ್ರಜ್ಞ ಶ್ರೀರಾಮ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಬಾಲಕರೇ, ಎಂತಹ ಪುಣ್ಯವಂತರು ನೀವು. ಅದ್ಭುತವಾದ ಗಾಯನ ನಿಮ್ಮದು. ಶ್ರೀರಾಮನ ಮಹಿಮೆಗಳನ್ನ ಕಣ್ಣೆದುರು ನಿಲ್ಲಿಸಿಬಿಟ್ಟೆ. ರಾಮಾಯಣ ಕಾವ್ಯವನ್ನು ರಚಿಸಿ ಅದನ್ನು ನಿಮಗೆ ಹಾಡಲು ಕಲಿಸಿ ವಾಲ್ಮೀಕಿ ಮಹರ್ಷಿಗಳು ಮಹೋಪಕಾರ ಮಾಡಿದ್ದಾರೆ. ಮಕ್ಕಳೇ, ನಿಮ್ಮಿಂದ ಆರಂಭವಾಗಿರುವ ಈ ರಾಮಾಯಣ ಕಾವ್ಯ ಪ್ರಚಾರ ಯುಗ ಯುಗಗಳವರೆಗೆ ಸಾಗುತ್ತಿರಲಿ. ಇದರಿಂದ ಲೋಕದಲ್ಲಿ ಧರ್ಮ ನೀತಿಗಳು ನೆಲೆಗೊಳ್ಳುವಂತಾಗಲಿ. ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಲದು. ಮುನೀಂದ್ರರೇ,
ನಿಮ್ಮ ಪ್ರಶಂಸೆ ಸದ್ಭಾವನೆಗಳೆಲ್ಲ ಸಲ್ಲಬೇಕಾದದ್ದು ನಮ್ಮ ಗುರುಗಳಿಗೆ. ನಾವು ಅವರು ಕಲಿಸಿದ್ದನ್ನೆಲ್ಲ ಕಲಿತು ನುಡಿಯುವ ಶಿಷ್ಯರು ಮಾತ್ರ. ರಾಮಾಯಣವನ್ನು ಬರೆಯಲು ನಮ್ಮ ಗುರುಗಳಿಗೆ ಪ್ರೇರಣೆ ನೀಡಿದ ಬ್ರಹ್ಮದೇವ ಮತ್ತು ನಾರದರಿಗೂ ನೀವು ವಂದನೆ ಸಲ್ಲಿಸಬಹುದು.